ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಶ್ರೀರಾಮ ಜನಿಸಿದಂಥ ರಾಮ ಜನ್ಮಭೂಮಿಯಾದ ಅಯೋಧ್ಯೆಗೆ ನಾವಿವತ್ತು ಬಂದಿದ್ದೀವಿ. ನಾವೇ ಧನ್ಯರು, ನಾವೇ ಕೃತಾತ್ಮರು. ನಮ್ಮೆಲ್ಲರ ತಂದೆ ತಾಯಿಯಾದ ಶ್ರೀರಾಮ ಸೀತೆಯರು ಮೆಟ್ಟಿದಂಥ ಈ ಮಣ್ಣನ್ನು ನಾವು ಮೆಟ್ಟೋದಕ್ಕೆ ತುಂಬನೇ ಪುಣ್ಯ ಮಾಡಿದ್ದೀವಿ. ಇಕ್ಷ್ವಾಕು ವಂಶದ ಮೊದಲನೇ ತೀರ್ಥಂಕರಾದ ವೃಷಭ ದೇವು ಅವರು ಜೈನಿಸಂನ ಸ್ಥಾಪನೆ ಮಾಡ್ತಾರೆ. ಅದೇ ಇಕ್ಷ್ವಾಕು ವಂಶದ 81ನೇ ಜನರೇಷನ್ ಆಗಿ ಶ್ರೀರಾಮ ಹುಡ್ತಾರೆ. ಅದೇ ಇಕ್ಷ್ವಾಕು ವಂಶದ 131ನೇ ಜನರೇಷನಲ್ಲಿ ಗೌತಮ ಬುದ್ಧರು ಹುಡ್ತಾರೆ. ಒಟ್ಟಾರೆ ವೃಷಭದೇವು, ಶ್ರೀರಾಮ, ಗೌತಮ ಬುದ್ಧ ಮೂವರೂ ಇಕ್ಷ್ವಾಕು ವಂಶಕ್ಕೆ ಸೇರಿದಂಥವರು. ದಶರಥ ಮಹಾರಾಜರಿಗೆ ತುಂಬ ವರ್ಷಗಳಾದ್ರೂ ಮಕ್ಕಳ ಭಾಗ್ಯ ಇರೋದಿಲ್ಲ. ವೃಷ್ಯಶೃಂಗ ಮಹಾಮುನಿಗಳು ಪುತ್ರ ಕಾಮಿಷ್ಟಿ ಯಾಗವನ್ನು ದಶರಥ ದಂಪತಿಗಳ ಕೈಲಿ ಮಾಡಿಸ್ತಾರೆ. ಯಾಗ ಮಾಡಿಸಿದ 9 ತಿಂಗಳು ಮುಗಿಯುವಷ್ಟರಲ್ಲಿ ದೊಡ್ಡ ಪವಾಡನೆ ನಡೆದೋಗುತ್ತೆ. ಆ ಪವಾಡ ಅಂದರೆ ದಶರಥ ಮಹಾರಾಜರಿಗೆ 4 ಜನ ಮಕ್ಕಳು ಹುಡ್ತಾರೆ. ಕೌಸಲ್ಯ ದೇವಿಗೆ ಶ್ರೀರಾಮ, ಕೈಕೇಯಿಗೆ ಭರತ ಹಾಗೂ ಸೌಮಿತ್ರಿ ದೇವಿಗೆ ಲಕ್ಷ್ಮಣ, ಶತ್ರುಘ್ನ ಹುಡ್ತಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನಿಸ್ತಾರೆ. ಅಯೋಧ್ಯೆಯಲ್ಲಿ ಹರಿತಾ ಇರೋ ತಾಯಿ ಸರಿಯೂ ನದಿಯು ಸಾಕ್ಷಿ ಆಗ್ತಾರೆ. ಅವತ್ತಿಂದ ಇವತ್ತಿನವರೆಗೂ ನದಿ ಸರಿಯೂ ದೇವಿಗೆ ಪ್ರತಿದಿನ ಆರತಿಯನ್ನು ಮಾಡ್ತಾರೆ. ಅಯೋಧ್ಯೆಗೆ ಬಂದಂಥ ಎಲ್ಲ ಭಕ್ತಾದಿಗಳು ಈ ಸರಿಯೂ ನದಿಯಲ್ಲಿ ಮಿಂದು ಸ್ನಾನವನ್ನು ಮಾಡಿ ತಮ್ಮ ಪಾಪಗಳನ್ನು ಕಳ್ಕೋತಾರೆ. ಅಯೋಧ್ಯೆಗೆ ಬರ್ತಾ ಇದ್ದಂಗೆ ಮೊದಲಿಗೆ ನಾವು ಬಂದಿದ್ದು ಸರಿಯೂ ನದಿಗೆ. ಈ ಸರಿಯೂ ನದಿಯಿಂದ ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲಿ 2-3 ಥರದ್ದು ಘಾಟ್ಗಳು ಇವೆ. ಆ ಘಾಟ್ಗಳಿಗೆ ಇಲ್ಲಿ ಕಾಣಿಸಿರುವಂಥ ಚಿಕ್ಕ ಪುಟ್ಟ ಬೋಟ್ಗಳಲ್ಲಿ ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಈ ನದಿಯ ದಡದಿಂದ ಇನ್ನೊಂದು ದಡಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿ ಸ್ನಾನ ಎಲ್ಲ ಮಾಡೋರು ಮಾಡ್ತಾರೆ. ಇಲ್ಲಾಂದರೆ ಕಾರ್ಯಗಳು ಮಾಡೋವಂಥವ್ರು ಕಾರ್ಯಗಳನ್ನು ಮುಗಿಸ್ಕೊಂಡು ಅಲ್ಲೇ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಮತ್ತೆ ವಾಪಸ್ ಈ ಕಡೆ ಘಾಟ್ಗೆ ಬರ್ತಾರೆ. ಈ ಸರಿಯೂ ನದಿಯಲ್ಲಿ ನಾವು ಮಧ್ಯಾಹ್ನ ಸ್ನಾನ ಮಾಡಿಕೊಂಡು ಮತ್ತೆ ನಾವು ಮಾಡಿದಂಥ ರೂಮ್ಗೆ ಬಂದು ಮಧ್ಯಾಹ್ನ ರೆಸ್ಟ್ ಮಾಡಿ ಸಂಜೆ 5 ಗಂಟೆಗೆ ಇವಾಗ ಶ್ರೀರಾಮನ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಅಯೋಧ್ಯೆಯಲ್ಲಿ ಒಳ್ಳೆ ರೂಮ್ ಸಿಗೋದಕ್ಕೆ ತುಂಬಾ ಕಷ್ಟಪಡಬೇಕು. ನಾವಂತೂ ಸುಮಾರು 5-6 ರೂಮ್ಗಳನ್ನು ನೋಡಿ ಆ ರೂಮ್ ಬೇಡ, ಈ ರೂಮ್ ಬೇಡ, ಚೆನ್ನಾಗಿಲ್ಲ ಅಂಥೇಳಿ ಕೊನೆಗೆ ನಮಗೆ ಈ ರೂಮ್ ಸಿಕ್ಕಿದೆ. ಈ ರೂಮು ಪರವಾಗಿಲ್ಲ, ಓಕೆ ಅನ್ನಿಸ್ತು. ಮಹಾದೇವ್ ಅಂತ ಹೇಳಿ ಈ ಲಾಡ್ಜ್ ಹೆಸರು. ಈ ಮಹಾದೇವ್ ಲಾಡ್ಜ್ನ ಫೋನ್ ನಂಬರ್ ಮತ್ತು ಅಡ್ರೆಸ್ಸನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ನೀವು ನೋಡ್ಬೋದು. ನಾವು ಇಲ್ಲಿ ಅಯೋಧ್ಯೆಗೆ ಬಂದ ಮೇಲೆ ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಒಳ್ಳೆ ರೂಮ್ ಇದ್ದರೆ ಅಡ್ರೆಸ್ ಹೇಳಿ ಅಂತೆಲ್ಲ ಕೇಳ್ತಿದ್ವಿ. ಯಾರನ್ನ ಕೇಳಿದ್ರು ನಮಗೆ ರೂಮ್ ಅಡ್ರೆಸ್ ಗೊತ್ತಿಲ್ಲ, ಮರ್ತೋಗಿದೆ, ಇದೇ ಥರನೇ ಆನ್ಸರ್ಸ್ ಬರ್ತಿತ್ತು. ಹಾಗೂ ಈಗೂ ಹೇಗೋ ಮಾಡಿ ಹುಡುಕೊಂಡು ಆಟೋದವರ ಸಹಾಯದಿಂದ ನಾವು ಈ ರೂಮ್ಗೆ ಬಂದು ಮಾಡಿದ್ವಿ. ಈ ರೂಮ್ ಓಕೆ, ಪರವಾಗಿಲ್ಲ ಅನ್ನಿಸ್ತು. ರೂಮ್ ಹೊರಗಡೆ ಬಂದಿದ ತಕ್ಷಣವೇ ನಮಗೆ ಈ ಥರ ಆಟೋಗಳು ರೆಡಿಯಾಗಿ ನಿಂತಿರ್ತವೆ. 3-4 ಆಟೋ. ಯಾವ ಆಟೋದಲ್ಲಿ ಹತ್ತಬೇಕು ಬಿಡಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ರೇಟ್ ಹೇಳ್ತಾರೆ. ಒಬ್ಬೊಬ್ಬರು ಪರ್ ಹೆಡ್ಗೆ 20 ರೂಪೀಸ್ ತೊಗೊತಾರೆ. ಇನ್ನೊಬ್ಬರು ಪೂರ್ತಿ ಲಂಪ್ಸಮ್ ಆಗಿ 100 ರೂಪೀಸ್ ಆ ಥರ ಕೇಳ್ತಾರೆ. ಸ್ವಲ್ಪ ಚೌಕಾಸಿ ಮಾಡಬೇಕು. ನಾವಿದ್ದಂಥ ರೂಮಿಂದ ದೇವಸ್ಥಾನಕ್ಕೆ ಸುಮಾರು 500 ಮೀಟರ್ ಇತ್ತು ಅಷ್ಟೇ. ನಮಗೆ ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲದೆ ಕಾರಣ ಆಟೋದಲ್ಲಿ ಹತ್ಕೊಂಡು ಹೊರಟ್ವಿ. ಆಟೋದವರು ಕರ್ಕೊಂಡೋಗಿ 5 ನಿಮಿಷಕ್ಕೆಲ್ಲ ದೇವಸ್ಥಾನದ ಹತ್ರ ಬಿಟ್ಬಿಟ್ರು. ಇಷ್ಟು ಹತ್ರ ಇದೆಯಾ ಅಂತ ಅವಾಗ ಅಂದ್ಕೊಂಡ್ವಿ. ಎಷ್ಟೇ ದೂರ ಇಲ್ಲಿ, ಎಷ್ಟೇ ಹತ್ರ ಇಲ್ಲಿ, ಆಟೋದವ್ರಿಗೆ ಫಿಕ್ಸ್ ರೇಟ್ ಅಂತ ಇರುತ್ತೆ, ಅಷ್ಟನ್ನು ಕೊಡಬೇಕಾಗುತ್ತೆ. ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡಿ ಈಗ ಸಂಜೆ ಮೇಲೆ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ಈಗ ಒಂದು ಸ್ವಲ್ಪ ಕೂಲ್ ಆಗಿದೆ.
ಆಟೋದವ್ರಿಗೆ ದೇವಸ್ಥಾನದ ಹತ್ರ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಒಳಗಡೆ ಎಲ್ಲ ಆಟೋನ ಅಲೋ ಮಾಡಲ್ಲ. ಹಾಗಾಗಿ ಸುಮಾರಷ್ಟು ದೂರದಲ್ಲೇ ನಮ್ಮನ್ನು ಡ್ರಾಪ್ ಮಾಡಿದ್ರು. ಅಲ್ಲಿಂದ ಇವಾಗ ಟೆಂಪಲ್ಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋವಾಗ ದಾರಿಲಿ ನೋಡಿ ಈ ಥರ ಸ್ವೀಟ್ ಸ್ಟಾಲ್ಸ್ ತುಂಬಾ ಸಿಗುತ್ತೆ. ಬೇಸನ್ ಲಡ್ಡು ಅಂತ ಹೇಳ್ತೀವಿ, ಇದನ್ನು ಕೆ ಜಿಗಟ್ಟಲೆ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅಂದರೆ ಇಲ್ಲಿ ಶ್ರೀರಾಮನ್ ಟೆಂಪಲ್ಗೆ ಹೋಗೋರು ಹಾಗೆಯೇ ಹನುಮಾನ್ ಟೆಂಪಲ್ಗೆ ಹೋಗೋರು ಈ ಬೇಸನ್ ಲಡ್ಡುನ ತಗೊಂಡೋಗಿ ದೇವರಿಗೆ ಪ್ರಸಾದವಾಗಿ ಇಟ್ಟು ಅದನ್ನು ಮತ್ತೆ ವಾಪಸ್ ಮನೆಗೆ ತೊಗೊಂಡೋಗ್ತಾರೆ. ಮಧ್ಯಾಹ್ನ ರೋಟಿ ಪನ್ನೀರ್ ಮಸಾಲೆ ಎಲ್ಲ ತಿಂದಿದ್ವಲ್ವ, ಯಾಕೋ ಜೀರ್ಣನೇ ಆಗಿರಲಿಲ್ಲ. ಲೈಟಾಗಿ ಏನಾದ್ರು ಬಿಸಿದು ಕುಡಿಬೇಕು ಅನಿಸ್ತಾ ಇತ್ತು. ಹಾಗಾಗಿ ಟೀ ತೊಗೊಳ್ಳೋಣ ಅಂಥೇಳಿ ಟೀ ತೊಗೊಂಡ್ವಿ, ಶುಂಠಿ ಟೀ. ನಾನು ಟೀ ಕಾಫಿ ಏನು ಕುಡಿಯೋದೇ ಇಲ್ಲ, ಆದರೆ ಇವತ್ತು ಯಾಕೋ ಅಜೀರ್ಣ ಆಗಿತ್ತು, ಹಾಗಾಗಿ ಟೀ ಕುಡಿಲೇಬೇಕು ಅಂಥೇಳಿ ಟೀಯನ್ನು ಹೇಳಿದೆ ಮಾಡೋದಕ್ಕೆ. ಜಿಂಜರ್ ಟೀ, ಅದ್ರಕ್ ಟೀ ಅಂತ ಹೇಳ್ತೀವಲ್ವ, ಅದನ್ನು ಹೇಳಿದ್ವಿ. ನಾನು ನಮ್ಮ ಹಸ್ಬೆಂಡ್ ಟೀ ಕುಡಿದ್ವಿ. ನಮ್ಮ ಪ್ರೀತು ನಂಗೆ ಟೀ ಬೇಡ ಅಂಥೇಳಿ ಲಸ್ಸಿ ಕುಡಿತೀನಿ ಅಂಥೇಳಿ ಲಸ್ಸಿ ತೊಗೊಂಡ. ಏನು ಅದ್ರಕ್ ಟೀನೋ ಏನೋ ಒಟ್ಟಿನಲ್ಲಿ ಕುಡಿಬೇಕಲ್ಲ ಅಂತ ಕುಡ್ದಿದ್ದು ಅಷ್ಟೇ. ನನಗೇನು ಟೇಸ್ಟ್ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಇಷ್ಟನೂ ಆಗಿರಲಿಲ್ಲ. ನಮ್ಮ ಪ್ರೀತು ಲಸ್ಸಿ ಆರ್ಡ್ರ್ ಮಾಡ್ದೆ. ನೋಡಿ ಗಟ್ಟಿ ಮೊಸರು ಹಾಕ್ತಾಯಿದ್ದಾರೆ ಅಷ್ಟೇ, ಅದರಲ್ಲಿ ಒಂದು ಮಕ್ರಿ ಸಕ್ಕರೆ ಹಾಕ್ತಾರೆ. ಈ ಲಸ್ಸಿಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಅದು ಇದು ಏನೇನೋ ಸ್ವಲ್ಪ ಎಲ್ಲ ಹಾಕಿ ಕೊಟ್ಟಿದ್ರು. ನಾನು ಅಷ್ಟರಲ್ಲಿ ಎದುರುಗಡೆ ಅಂಗಡೀಲಿ ಸ್ವೀಟ್ಸನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ನೋಡಿ ಇದು ಬೇಸನ್ ಲಡ್ಡು ಪ್ರಿಪೇರ್ ಮಾಡೋದಕ್ಕೆ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಹೊರಗಡೆ ಫ್ರೈ ಮಾಡ್ತಿದ್ರು, ಒಳಗೆ ಕೂತಿರೋರು ಉಂಡೆ ಮಾಡ್ತಿದ್ರು. ಉಂಡೆ ಮಾಡೋವಾಗ ಏನೋ ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡ್ತಿದ್ರು, ಅದನ್ನು ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ. ಅಂದರೆ ಮಿಕ್ಸಿಂಗಲ್ಲಿ ಏನು ಹಾಕಿ ಮಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ, ತೋರಿಸ್ಬಾರ್ದು ಅಂತನೇನೋ ಅಷ್ಟೇ. ಕತ್ಲಾಗಿರತ್ತ, ಇವಾಗ ಕತ್ಲಾಗತ್ತಲ್ಲ ದೇವರು. ಮೊದಲಿಗೆ ನಾವಿಲ್ಲಿ ಹನುಮಾನ್ ಟೆಂಪಲ್ಗೆ ಬಂದಿದ್ದೀವಿ, ಹನುಮಾನ್ನ ದರ್ಶನ ಮಾಡೋದಕ್ಕೆ ಅಂತ. ನಾವೀಗ ಹನುಮಾನ್ ಗಡಿಗೆ ಬಂದಿದ್ದೀವಿ. ಇದು ಮೇನ್ ಎಂಟ್ರೆನ್ಸ್. ನಾವು ಸಂಜೆ 4:15 ಗಂಟೆಗೆ ಹೋದಾಗ ಅಷ್ಟು ರಶ್ ಇರಲಿಲ್ಲ, ಕಮ್ಮಿ ಜನ ಇದ್ದರು. ಆಮೇಲೆ 6-6:30 ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ರಶ್ ಆಗೋಯ್ತು. ಒಂದು ಪುಟ್ಟ ಬೆಟ್ಟದ ಥರ ಇದೆ, ಆ ಬೆಟ್ಟದ ಮೇಲೆ ನಮ್ಮ ಹನುಮಂತರಾಯ ಇರೋದು. ಸ್ವಲ್ಪ ಮೆಟ್ಲು ಬರುತ್ತಷ್ಟೇ. ಮೆಟ್ಲನ್ನು ಹತ್ಕೊಂಡು ಈಗ ಹನುಮಂತನ ದರ್ಶನಕ್ಕೆ ಬಂದಿದ್ದೀವಿ. ನಾವು ಪ್ರಸಾದವಾಗಿ ತಂದಿದಂಥ ಪೇಡ ಡಬ್ಬನ ಅವ್ರ ಕೈಗೆ ಕೊಟ್ಟರೆ ಅದರಲ್ಲಿ ಒಂದು ಸ್ವಲ್ಪ ದೇವ್ರಿಗೆ ಅಂತ ತಗೊತಾರೆ, ತಗೊಂಡು ಮತ್ತೆ ಆ ಸ್ವೀಟ್ ಡಬ್ಬನ ವಾಪಸ್ ಕೊಡ್ತಾರೆ. ನೋಡಿ ಈ ರೀತಿಯಾಗಿ. ನಮಗೆ ಗೊತ್ತಿರಲಿಲ್ಲ ಸ್ವೀಟ್ ಡಬ್ಬ ಈ ಥರ ಪ್ರಸಾದ ತೊಗೊಂಡು ಹೋಗಬೇಕು ಅಂತ, ಹಾಗೆ ಹೋಗಿದ್ವಿ. ದರ್ಶನ ಎಲ್ಲ ಆದಮೇಲೆ ರೂಮ್ಗೆ ಹೋಗೋವಾಗ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವರೆಲ್ಲ ತೊಗೊಂಡು ಬಂದಿದ್ದನ್ನ ನೋಡಿ ನಾವು ತರಬೇಕಿತ್ತು ಅಂತ ಅಂದ್ಕೊಂಡ್ವಿ. ಹನುಮಾನ್ ಗುಡಿ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಗುಡಿ ಇದೆ, ಅಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾದೇವಿಯವರ ಮೂರ್ತಿಗಳನ್ನು ಇಟ್ಟಿದ್ರು. ಸುಮಾರು 2-3 ಸಲ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ಹನುಮಾನ್ ದರ್ಶನ ಮಾಡ್ಕೊಂಡು ಬಂದ್ವಿ. ಎಷ್ಟು ಸಲ ನೋಡಿದ್ರೂ ತೃಪ್ತಿ ಅನ್ನಿಸ್ತಿರ್ಲಿಲ್ಲ. ಮತ್ತೆ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ಹನುಮಾನ್ ದರ್ಶನ ಮಾಡಿಕೊಂಡು ಈಗ ಹೊರಗಡೆ ಬಂದ್ವಿ. ಇಲ್ಲಿ ಪಕ್ಕದಲ್ಲಿ ಚಿಕ್ಕ ಗುಡಿಗಳ ಥರ ಮಾಡಿದ್ದಾರೆ. ಇಲ್ಲೆಲ್ಲ ರಾಮ ಲಕ್ಷ್ಮಣ ಸೀತಾ ವಿಗ್ರಹಗಳನ್ನೆಲ್ಲ ಇಟ್ಟು ಈ ರೀತಿಯಾಗಿ ಪೂಜೆ ಮಾಡಿದ್ದಾರೆ. ಇಲ್ಲೂ ಸಹ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲಿ ಶ್ರೀ ನರಸಿಂಹ ಹಾಗೂ ಸಂಕಟ ಮೋಚನ ಶ್ರೀ ಹನುಮಾನ್ ಅವರ ವಿಗ್ರಹಗಳನ್ನು ಇಟ್ಟು ಇಲ್ಲಿ ಪೂಜಿಸಿದ್ದಾರೆ. ಲೆಫ್ಟ್ ಸೈಡ್ ಏನು ನಾವು ನೋಡ್ತಿದ್ದೀವಿ ಇದೆಲ್ಲ
ಸಾಲಿಗ್ರಾಮಗಳು. ಹನುಮಾನ್ ಗಡಿ ಟೆಂಪಲ್ನ ಬ್ಯಾಕ್ ಸೈಡ್ ಗೇಟ್ ಇದು. ಬ್ಯಾಕ್ ಸೈಡ್ ಗೇಟಿಂದ ನಾವು ಸೀದಾ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲೆಲ್ಲ ಪೂಜಾ ಅಂಗಡಿಗಳಲ್ಲಿ ನಾವು ಹೆಚ್ಚಾಗಿ ಯೆಲ್ಲೋ ಮತ್ತು ಆರೆಂಜ್ ಬಟ್ಟೆಗಳನ್ನು ಇಟ್ಟಿರೋದು ನಾವು ನೋಡ್ಬೋದು. ಅಂದರೆ ಈ ಟೆಂಪಲ್ಗೆ ಹೋಗುವಾಗ ಈ ಆರೆಂಜ್ ಅಥವಾ ಯೆಲ್ಲೋ ಶಲ್ಯ ಅಂತ ಏನಿರುತ್ತೆ ದುಪ್ಪಟ್ಟ, ಇದನ್ನು ಹಾಕ್ಕೊಂಡು ಹೋಗಬೇಕು ಟೆಂಪಲ್ಗೆ. ಅಂದರೆ ತಗೊಳ್ಳೋರು ತಗೊತಾ ಇದ್ರು. ನಾನು ಬರೋವಾಗಲೇ ಯೆಲ್ಲೋ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡು ಬಂದಿದ್ದೆ. ಹಾಗಾಗಿ ಈ ಬಟ್ಟೆ ಏನು ನಾನು ತಗೊಳಕ್ಕೆ ಹೋಗಲಿಲ್ಲ. ಅಂದರೆ ಒಂದೊಂದು ದೇವ್ರಿಗೆ ಒಂದೊಂದು ಥರ ಕಲರ್ ಡ್ರೆಸ್ ಹಾಕೋಬೇಕು, ಡ್ರೆಸ್ ಕೋಡ್ ಇರುತ್ತಲ್ವ. ಹಾಗೆ ಓಂ ಶಕ್ತಿಗೆ ಹೋಗಬೇಕಾದ್ರೆ ರೆಡ್ ಕಲರ್, ಅಯ್ಯಪ್ಪ ಸ್ವಾಮಿಗೆ ಹೋಗಬೇಕಾದ್ರೆ ಬ್ಲ್ಯಾಕ್ ಕಲರ್, ಹಾಗೆಯೇ ಶ್ರೀರಾಮನಿಗೆ ಬರಬೇಕಾದ್ರೆ ಆರೆಂಜ್ ಅಥವಾ ಯೆಲ್ಲೋ ಡ್ರೆಸ್ಸನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಹನುಮಾನ್ ದೇವ್ರದ್ದು ದರ್ಶನ ಆಯಿತು. ಇವಾಗ ರಾಮನ ದೇವ್ರಿಗೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ದೂರ ಹೆಚ್ಚಾಗಿ ನಡಿಬೇಕು. ಹಾಗಾಗಿ ಪ್ರಸಾದ ತೊಗೊಂಬಿಡೋಣ ಅಂಥೇಳಿ ಬೇಸನ್ ಲಡ್ಡು ತೊಗೊತಾ ಇದ್ದೀವಿ. ಈ ಅಂಗಡೀಲಿ ನಮ್ಮ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟಿದ್ವಿ. ಸ್ಲಿಪ್ಪರ್ಸ್ ಹಾಕ್ಕೊಂಡೇ ಹೋಗ್ಬಿಡೋಣ ಶ್ರೀರಾಮನ ಟೆಂಪಲ್ಗೆ ಅಂಥೇಳಿ ಮತ್ತೆ ವಾಪಸ್ ಬಂದು ಈ ಸ್ವೀಟ್ ಅಂಗಡೀಲಿ ಸ್ವೀಟ್ಸ್ ತೊಗೊಂಡು ಚಪ್ಪಲಿಗಳನ್ನು ವಾಪಸ್ ಹಾಕ್ಕೊಂಡು ಈಗ ಶ್ರೀರಾಮನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಶ್ರೀರಾಮನ ಟೆಂಪಲ್ನ ಹೊರಗಡೆಯಿಂದ ಮೇನ್ ಗೇಟ್ ಇದು. ನೋಡಿ ಈ ಥರ ವ್ಯೂ ಕಾಣುತ್ತೆ. ಸಿಕ್ಕಾಪಟ್ಟೆ ದೂರ ಒಳಗೆ ತನಕ ನಡಿಬೇಕು. ತಿರುಪತಿಲಿ ಹೇಗೆ ನಡಿತೀವೋ ಆ ರೀತಿಯಾಗಿ ನಡಿಬೇಕು. ಇದೆಲ್ಲ ಬೋನ್ಸ್, ಸ್ಟೀಲ್ ರಾಡ್ಸ್ ಏನಿದೆ ನೋಡಿ, ಹೆಚ್ಚಾಗಿ ಜನ ಇದ್ದಾಗ ಇದರೊಳಗಡೆ ಹಾಕ್ಬಿಡ್ತಾರೆ ಅನಿಸುತ್ತೆ. ನಾವು ಹೋದಾಗ ಸ್ವಲ್ಪ ಖಾಲಿನೇ ಇತ್ತು, ಏನು ಜನ ಇರಲಿಲ್ಲ. ಫ್ರೀಯಾಗೆಲ್ಲ ಜನ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ರು. ಮಧ್ಯಾಹ್ನ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಈಗ ಸಂಜೆ ನೋಡಿ ಯಾವ ರೀತಿ ಬಿರುಗಾಳಿ ಥರ ಎದ್ಬಿಟ್ಟಿದೆ. ಫುಲ್ ಜನಗಳು ಕಾಣಿಸ್ತಾ ಇಲ್ಲ, ಆ ರೀತಿಯಾಗಿ ತುಂಬ ಜೋರಾಗಿ ಬಿರುಗಾಳಿ ಬರ್ತಾ ಇದೆ. ನೇನು ಶ್ರೀರಾಮನ ಟೆಂಪಲ್ ಹತ್ರ ಬರ್ತಾ ಇದ್ದೀವಿ. ಈ ಮೇನ್ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆ, ಇಲ್ಲಿ ನಮ್ಮ ಲೆಗೇಜಸ್ ಏನಾದರೂ ತಂದಿದ್ರೆ ಅಲ್ಲಿ ಇಡುವಂಥದ್ದು. ಫೋನ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್, ಪರ್ಸ್, ಬ್ಯಾಗ್ಸ್ ಏನೂ ಅಲೋ ಮಾಡಲ್ಲ. ಪರ್ಸ್ ಕೂಡ ಇಲ್ಲೇ ಇಟ್ಟೋಗಬೇಕು. ಪ್ರತಿಯೊಂದನ್ನು ಇಲ್ಲಿ ಲಾಕರ್ ಸಿಸ್ಟಮ್ಸ್ ಇರುತ್ತೆ, ಅದರೊಳಗಡೆ ಎಲ್ಲ ಇಟ್ಟು ಆಮೇಲೆ ನಾವು ದರ್ಶನಕ್ಕೆ ಹೋಗಬೇಕು. ಈ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆ ಇದು ಲಾಕರ್ಸ್ ಎಲ್ಲ ಇರುತ್ತಲ್ವ, ಆ ಬಿಲ್ಡಿಂಗ್ ಅಷ್ಟೇ. ಈ ಬಿಲ್ಡಿಂಗಿಂದ ಮುಂದಕ್ಕೆ ನಾವು ಏನನ್ನೂ ಸಹ ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಬ್ಯಾಗ್, ಪರ್ಸ್, ಫೋನ್, ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇ ಇದ್ರೂ ಎಲ್ಲ ಇಲ್ಲಿ ಇಟ್ಟು ಹೋಗಬೇಕು. ಫ್ರೆಂಡ್ಸ್, ಶ್ರೀರಾಮನ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಈ ಫೋಟೋದಲ್ಲಿ ರಾಮ್ಲಾಲ ಹೇಗಿದ್ದಾರೋ ರಿಯಲ್ಲಾಗೂ ಸೇಮ್ ಇದೇ ಥರನೇ ವಿಗ್ರಹ ಕೂಡ ಅಲ್ಲಿರೋದು. ಟೆಂಪಲ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನೂ ಒಳಗಡೆ ಎಲ್ಲ ಕೆಲಸ ನಡೀತಾ ಇದೆ. ಇನ್ನೂ ಟೆಂಪಲ್ ಕಟ್ತಾ ಇದ್ದಾರೆ. ಈಗಲೇ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಪೂರ್ತಿ ಕಟ್ಟಾದಮೇಲೆ 2 ಕಣ್ಣು ಸಾಲದು. ಒಳಗಡೆ ಆರ್ಕಿಟೆಕ್ಚರಿಂಗ್ ಆಗಿರ್ಬೋದು, ಕೆತ್ತನೆ ಕೆಲಸ, ಸ್ಕಲ್ಪ್ಚರ್ ಪ್ರತಿಯೊಂದು ತುಂಬ ಚೆನ್ನಾಗಿ ನಡೀತಾ ಇದೆ ಕೆಲಸ. ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಅಂದರೆ ಟೆಂಪಲ್ಗೆ ಡೊನೇಟ್ ಮಾಡೋರು ತುಂಬ ಜನ ಇರ್ತಾರಲ್ವ, ಅವರೆಲ್ಲ ಚೆನ್ನಾಗಿ ಡೊನೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ತುಂಬ ಕಾಸ್ಟ್ಲಿ ಥಿಂಗ್ಸ್ಗಳನ್ನು ಹಾಕಿ ಒಳಗಡೆ ಎಲ್ಲ ಕಟ್ಸಿದ್ದಾರೆ. ತುಂಬ ಚೆನ್ನಾಗಿದೆ ಟೆಂಪಲ್. ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಲೆಗೇಜಸ್ ಎಲ್ಲ ಏನೇನು ಇಟ್ಟಿದ್ವಲ್ವ ಲಾಕರ್ನಲ್ಲಿ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಪ್ರಸಾದ ಕೊಡ್ತಾಯಿದ್ರು. ವೆಜಿಟೇಬಲ್ ಕಿಚಡಿ ತುಂಬ ಚೆನ್ನಾಗಿತ್ತು. ಅದನ್ನು ಪ್ರಸಾದ ಸ್ವೀಕರಣೆ ಮಾಡಿ ನಾವು ಮತ್ತೆ ವಾಪಸ್ ಅಲ್ಲಿಂದ ಮೇನ್ ರೋಡ್ಗೆ ಸುಮಾರಷ್ಟು ದೂರ ನಡಿಬೇಕು. ವಾಪಸ್ ಬಂದ್ವಿ. ಕತ್ಲೆ ಆಗಿಬಿಟ್ಟಿದೆ ನೋಡಿ. ಈ ರೋಡ್ ಪೂರ್ತಿ ಸಂಜೆ ಆದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಅದು ಶಾಪಿಂಗ್ ರೋಡ್ ಅಂತ ಹೇಳ್ಬೋದು. ನಾವೀಗ ಶ್ರೀರಾಮ ಸೀತಾಮಾತೆ ಇದ್ದಂಥ ಮನೆಗೆ ಬಂದಿದ್ದೀವಿ, ಕನಕ್ ಭವನ್. ರಾಮನ್ ಟೆಂಪಲಿಂದ ಕನಕ್ ಭವನ್ಗೆ ಸುಮಾರಷ್ಟು ದೂರ
ನಡಿಬೇಕು. ಯಾಕಂದರೆ ಅಲ್ಲಿಂದ ಈ ಕನಕ ಭವನ್ಗೆ ಆಟೋ ಎಲ್ಲ ಏನೂ ಸಿಗೋದಿಲ್ಲ. ಒಳಗಡೆ ರೂಟಿಂದ ಶಾರ್ಟ್ಕಟ್ಟಿಂದ ಬರಬೇಕು. ಕನಕ್ ಅಂದರೆ ಸಂಸ್ಕೃತಲ್ಲಿ ಚಿನ್ನ ಅಂತ ಅರ್ಥ. ರಾಮ ಸೀತೆಯರು ಹೊಸದಾಗಿ ಮದುವೆ ಆಗಿ ಬಂದ ಮೇಲೆ ಈ ಕನಕ ಭವನಲ್ಲೇ ಇದ್ದಿದ್ದು. ಅಂದರೆ ಕೈಕೇಯಿ ಮಾತಾ ಸೀತಾ ಮಾತೆಗೆ ಇದನ್ನು ಗಿಫ್ಟಾಗಿ ಕೊಟ್ಟಿರ್ತಾರೆ. ಇಲ್ಲಿ ಸಹ ಶ್ರೀರಾಮ ಸೀತಾ ಲಕ್ಷ್ಮಣರ ವಿಗ್ರಹಗಳನ್ನು ಇಟ್ಟಿದ್ರು. ಶ್ರೀರಾಮನ ಟೆಂಪಲ್ಗೆ ಹೋಗುವಾಗ ಮೊದಲೇ ಈ ಬಿಲ್ಡಿಂಗ್ ಸಿಗುತ್ತೆ. ಈ ಬಿಲ್ಡಿಂಗ್ ಮುಂದೆ ಫೋಟೋ ತಗೊಳ್ಳೋದಕ್ಕೆ ಅವಕಾಶ ಮಾಡಿ ಕೊಡ್ತಿದ್ರು. ಈ ಬಿಲ್ಡಿಂಗ್ ಆದಮೇಲೆ ಮುಂದಕ್ಕೆ ಅಲೋ ಇರಲಿಲ್ಲ ಫೋಟೋಗ್ರಫಿಗೆ. ಒಟ್ಟಿನಲ್ಲಿ ರಾಮಲಾಲ ದರ್ಶನ, ಶ್ರೀರಾಮನ ದರ್ಶನ ತುಂಬ ಚೆನ್ನಾಗಾಯಿತು. ಮನಸ್ಸಿಗೆ ತುಂಬಾ ಸಂತೋಷ, ತೃಪ್ತಿ ಆಯಿತು. ಎಲ್ಲಿವರೆಗೂ ವಿಡಿಯೋ ಮಾಡೋದಕ್ಕೆ ಅವಕಾಶ ಆಯಿತು, ಫೋಟೋಗ್ರಫಿ ಮಾಡೋದಕ್ಕೆ ಅವಕಾಶ ಆಯಿತು, ಅದನ್ನೆಲ್ಲ ವಿಡಿಯೋ ಮಾಡಿ ಫೋಟೋಗ್ರಫಿ ಮಾಡಿ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಯಾರು ಅಯೋಧ್ಯೆ ನೋಡಿಲ್ವೋ ಅವರು ಮನೇಲೇ ಕೂತ್ಕೊಂಡು ನೋಡಲಿ ಅನ್ನೋ ಒಂದು ಸಣ್ಣ ಪ್ರಯತ್ನ. ಆ ಶ್ರೀರಾಮನ ಸೇವೆಯಲ್ಲಿ ನನ್ನದೊಂದು ಪುಟ್ಟ ಅಳಿಲು ಸೇವೆ. ಈ ನನ್ನ ಪ್ರಯತ್ನಕ್ಕೆ ನಿಮ್ಮದೊಂದು ಮೆಚ್ಚುಗೆ ಖಂಡಿತ ಇರಲಿ. ಈ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಖಂಡಿತವಾಗಿಯೂ ಶೇರ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.